ಹಾಯ್ ಹಲೋ ನಮಸ್ಕಾರ ಕೆಲಸದ ಕನ್ನಡಿಗರೇ ನಮಸ್ಕಾರ ಬಂಧುಗಳೇ. ಇವತ್ತಿನ ಒಂದು ವಿಡಿಯೋ ಮಾಡಬೇಕಾದ ಕಾರಣ ಅಂದರೆ ಬೆಳಗ್ಗೆ ಸರಿಯಾಗಿ ಈಗ ಸಮಯ 7 ಗಂಟೆ 17 ನಿಮಿಷ. ಬೆಳಗ್ಗೆ 6 ಗಂಟೆಯಿಂದ ಒಂದು ಇಲ್ಲಿ ಬಾರ್ ಅಂಗಡಿ ಸ್ಟಾರ್ಟ್ ಇದೆ. ಬಾರ್ ಅಂಗಡಿ ಯಾವ ಥರ ಇದು ಮಾಡ್ತಾರೆ ಅಂತ ಇವತ್ತು ಎಲ್ಲ ಪಕ್ಷ ಸೈನಿಕರು ಈಗ ಅಲ್ಲಿ ಹೋಗ್ತಾ ಇದ್ದೀವಿ. ಇದು ನೋಡಿ ನಾನು ತೋರಿಸ್ತೀನಿ ಇವರು ಯಾವ ಮಟ್ಟಿಗೆ ಒಂದು ವ್ಯವಹಾರ ಮಾಡತ್ತಾರೋ. ಇಲ್ಲಿ ಅಬಕಾರಿ ಇಲಾಖೆ ಏನು ಮಾಡಾಕತ್ತೈತಿ, ಆಮ್ಯಾಗ ಅಬಕಾರಿ ಇಲಾಖೆ ಏನು ಮಾಡತ್ತೈತಿ, ಇಲ್ಲಿಂದ ಅವರು ನೋಡಿ ಚಲೋ ಐತಿಲ್ಲ. ಹಾಂ ನೋಡಿ ಬರ್ರಿ ತೊಗೊಂಡು ಬರ್ರಿ. ಅದೇನೈತಿ ಚಾಲೋ ಐತ್ರಿ? ಅಲ್ಲ ಚಾಲೋ ಮಾಡ್ಯಾರ ಈಗ ಆಲ್ರೆಡಿ ಗೊತ್ತೈತಿ. ಬಾಗ್ಲ ತೆಗೀರಿ ಇಲ್ಲಿ ಆತ್ನ. ಇವರು ಬೆಳಗ್ಗೆ 6 ಗಂಟೆಯಿಂದ ನೀವು ನೋಡ್ಬೋದು ಸತತವಾಗಿ ಇಲ್ಲಿ ನೋಡಿ ಇಲ್ಲಿ ಸತತವಾಗಿ ಎಣ್ಣೆಯನ್ನು ಕೊಡ್ತಾರೆ ಇಲ್ಲಿ ಇವರು ಕೊಡುವಂಥದ್ದು. ನೋಡಿರಿ ಅದು ಕೂಡ ಈಗ ನೋಡ್ಬೋದು. ಬೆಳಗ್ಗೆ 6 ಗಂಟೆಗೆ ಇವರು ಎಣ್ಣೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ಕೋತಾರೆ ಇಲ್ಲಿ ನೋಡಿ. ಯಾವುದೇ ಒಂದು ಭಯ ಇಲ್ಲ, ಅವರು ಅಬಕಾರಿ ಭಯ ಇಲ್ಲ, ಪೊಲೀಸರ ಭಯ ಇಲ್ಲ, ಯಾವುದೇ ಭಯ ಇಲ್ಲ. ಈ ರಾಜಾರೋಷವಾಗಿ ಅದು ಕೂಡ ನೋಡಿ ಇಲ್ಲಿ ಈಗ ನೋಡ್ಬೋದು ಯಾವ ರೀತಿಯಾಗಿ ಬೆಳಗ್ಗೆ 6 ಗಂಟೆಯಿಂದ ಇವರು ಕಂಟಿನ್ಯೂ ಆಗಿ ಇಲ್ಲಿ ಒಂದು ಶರೆಯನ್ನು ಕೊಡುವಂಥದ್ದು. ಇಲ್ಲಿ ದಿನಗೂಲಿ ನೌಕರಸ್ಥರು ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ಬಂದ ತಕ್ಷಣ ಅವರಿಗೆ ಮಾರ್ನಿಂಗೇ ಮಾಡ್ತಾರೆ. ಈಗ ನಾವು 112ಗೆ ಫೋನ್ ಮಾಡ್ತೀವಿ. ನೋಡ್ಬೋದು ಯಾವುದೇ ಭಯ ಇಲ್ಲ. ನಾವು ವಿಡಿಯೋ ಮಾಡ್ಕೋತಾ ಇದ್ವಿ, ವಿಡಿಯೋ ಮಾಡ್ತಾ ಇದ್ವಿ ಅಂದ್ರೆ ಯಾವುದೇ ಭಯ ಇಲ್ಲ. ನಮ್ನ ಯಾರು ಕೇಳ್ತಾರೆ ಅನ್ನೋ ಥರ ನೋಡಿ ಇಲ್ಲಿ. ಹಾಂ ಇದು ನೋಡ್ಬೋದು. ಇವರ ಬೆಳಗ್ಗೆ ಎಷ್ಟು ಗಂಟೆಗೆ ಚಾಲೂ ಮಾಡಿ? ಹಾಂ 10 ಮಿನಿಟ್ ಅಲ್ರಿ, ನಾವೆಲ್ಲ ವಿಡಿಯೋ ಅದಾರ ನಿಮ್ಮ ಬದ್ಲಿ ನೋಡ್ಕೊಡ. ನೀವು ನೋಡ್ಬೋದು ಯಾವ ರೀತಿಯಾಗಿ ಯಾವುದೇ ಭಯ ಇಲ್ಲ ಇವ್ರಿಗೆ. ಅಬಕಾರಿ ಭಯ ಇಲ್ಲ. ಮನೆ ಜಿಲ್ಲಾಧಿಕಾರಿಗಳೇ ಹಾಗೂ ಅಬಕಾರಿ ಇಲಾಖೆಯವರೇ ಹಾಗೂ ಪೊಲೀಸ್ನವರೇ ನೀವು ನೋಡ್ಬೋದು ಯಾವುದೇ ಭಯ ಇಲ್ಲ. ಆ ವ್ಯಕ್ತಿ ರಾಜಾರೋಷವಾಗಿ ಯಾರು ಏನು ಮಾಡ್ಕೋತಾರೆ ಅನ್ನೋ ಥರ ಇವರು ಈ ಥರ ಮಾಡ್ತಾ ಇದ್ದಾರೆ. ಸಾಹೇಬ್ರ 112 ಫೋನ್ ಮಾಡಿ, 112 ಫೋನ್ ಮಾಡ್ರಿ. ಆ ಕಡೆಯಿಂದ ಒಬ್ರು ಅವ್ರಿ 112 ಫೋನ್ ಮಾಡ್ರಿ. ನೋಡ್ಬೋದು ಸಾಹೇಬ್ರ ಬಾಗ್ಲ ತೆಗೀರಿ. ಬರ್ರಿ ಇವ್ರ ಬರ್ರಿ ಇಲ್ಲಿ. ಎಷ್ಟು ಗಂಟೆ ಚಾಲು ಮಾಡಿರಿ? 10 ಮಿನಿಟ್ ಅಲ್ರಿ. ನಿಮ್ಮ ವಿಡಿಯೋ ಅದಾವ್ರಿ. ನಾ ಯಾವಾಗ ನಾವು ಎಲ್ಲ ವಿಡಿಯೋಗಳು ಅದಾವು. ಇಲ್ಲ ಆಯ್ತಲ್ರಿ. ಇದು ಕಂಟಿನ್ಯೂ ಎಷ್ಟಲ್ಲ ನಿಮ್ಗೆ 2ನೇ ಸಲ ನಿಮ್ಗೆ ಹೇಳುದು. ಹಾಂ ಯಾರ ಅಂಗಡಿ ಅವ್ರಿ? ಅಲ್ಲಿ ಇಲ್ರಿ ನಿಮ್ಮಲ್ಲಿ ಒಳಗೆ ರೊಕ್ಕ ಕೊಟ್ಟು ತೊಗೊಂಡಿದ್ದು ವಿಡಿಯೋ ಐತಿ. ಈ ವ್ಯಕ್ತಿ ವಿಡಿಯೋ ಮಾಡಾಕತ್ರು ಇಲ್ಲೇ ಕಣ್ಣು ಮುಂದೆ ಕೊಟ್ರಿ. ಈಗ ಇಲ್ಲೇ ಕೊಟ್ಟ. ಸಾರಿ ಅಲ್ರಿ. ಈಗ ನಾವು 112 ಫೋನ್ ಮಾಡ್ರಿ. 112 ಫೋನ್ ಮಾಡ್ರಿ. ಇದು 112 ಫೋನ್ ಮಾಡ್ರಿ. ಓ ಅದನ್ನ ಹೇಳ್ಬೇಡ್ರಿ. ನಿಮ್ಮ ಒಳಗಿಂದ 112 ಫೋನ್ ಮಾಡ್ರಿ. ಆಯ್ತು ಸರ್ ಕಾಲ್ ಮಾಡ್ರಿ. 112 ಕಾಲ್ ಮಾಡ್ರಿ. ಆಯ್ತಾ ಸರ್ ಮಾಡೋದ್ರಿ? ಇಲ್ಲ ಆಯ್ತು ತಳಿ ಕೆಲ್ಸ್ಕೋದಲ್ರಿ. ಇದ್ರ ಯಾಕೆ ನಿಮಗೆ ಯಾರು ಪರ್ಮಿಷನ್ ಕೊಟ್ರಿ? ಅಲ್ಲ ಪರ್ಮಿಷನ್ ಯಾರು ಕೊಟ್ರಿ ನಿಮಗೆ? ಬೆಳಗ್ಗೆ ನೀವು ಮಾರುವಂಥದ್ದು ಯಾರು ಪರ್ಮಿಷನ್ ಕೊಟ್ರಿ? ಅಬಕಾರಿ ರೂಲ್ಸ್ ಏನೈತ್ರಿ ನಿಮಗೆ? ಅಬಕಾರಿ ರೂಲ್ಸ್ ಗೊತ್ತೈತ್ರಿ. ಎಷ್ಟು ಗಂಟೆಗೆ ಚಾಲೂ ಮಾಡ್ಬೇಕು ನೀವು? ಎಷ್ಟು ಗಂಟೆಗೆ ಚಾಲೂ ಮಾಡ್ಬೇಕ್ರಿ? ಅಲ್ಲ ಎಷ್ಟು ಗಂಟೆಗೆ ಚಾಲೂ ಮಾಡ್ಬೇಕು ಅದನ್ನಾರ ಹೇಳ್ರಿ. 9 ಮ್ಯಾಗ ರೀ? 9 ಮ್ಯಾಗ ಐತಿ. ಸರಿ 9 ಮ್ಯಾಗ ನಿಮ್ಮಂಗೆ ತಿಳ್ಕೊಂಡು ನೀವು ಎಷ್ಟು ಗಂಟೆಗೆ ಚಾಲೂ ಮಾಡಿರಿ? ಲೆಕ್ಕ ಮಾಡೋದಲ್ರಿ ಸರ. ನೀವು ಬೆಳಗ್ಗೆಯಿಂದ ನಾವು ನೋಡಾಕತ್ತದ್ರಿ. 6 ಗಂಟೆಯಿಂದ 5:40 ನಾವು ನೋಡಾಕತ್ತದ್ರು. ನೀವು ನಿರಂತರವಾಗಿ ಇಲ್ಲಿ ಸೆರೆ ಕೊಡಾತರಿ. ನಮ್ಮ ಕಡೆ ವಿಡಿಯೋನೂ ಐತಿ, ಇಲ್ಲಿ ತೊಗೊಂಡಿದ್ದು ವಿಡಿಯೋ ಐತಿ. ಅದನ್ನ ಬಿಡ್ರಿ. ವಿಡಿಯೋ ಮಾಡಾಕ್ತಾನೆ ಅಂದ್ರೂ ಕೂಡ ಈ ವ್ಯಕ್ತಿ ಮತ್ತೆ ಕೊಡಾತಾನ ರಾಜಾರೋಷವ್ರಿ. ಗೊತ್ತಿಲ್ಲ ಅಲ್ರಿ ಅವ್ರು ಹೇಳಾಕತ್ತೈತ್ರಿ. ಎಷ್ಟು ಚಂದ ಕೊಡಾತಾರ ಅಂದಿರಿ ಇವ್ರು. 112 ಫೋನ್ ಮಾಡ್ರಿ. 112 ಫೋನ್ ಮಾಡ್ರಿ. ಅಬಕಾರಿ ಮಂಜುನಾಥ್ ಸರ್ಗೂ ಫೋನ್ ಮಾಡ್ರಿ. ಆಯ್ತು ಸರ್. ಇದು ಹೆಸರೇನ್ರಿ? ಬಾರ್ ಹೆಸರೇನ್ರಿ? ಕೆ ಬಿಚ್ಚೆ ಅವ್ರದ್ದು ಆಯ್ತು. ಬಾರ್ ಹೆಸರೇನ್ರಿ? ಮೂನ್ಲೈಟ್ ಏನ್ರಿ? ಬ್ಲೂ ಬೆಲ್. ನೋಡಿ ಬಾಗಲಕೋಟೆಯ ಇದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂಥ ಬ್ಲೂ ಬೆಲ್. ಬೆಳಗ್ಗೆ 5:30 6 ಗಂಟೆಯಿಂದ ಇಲ್ಲಿ ಸೆರೆನ ಸ್ಟಾರ್ಟ್ ಮಾಡ್ತಾರೆ. ಹೋಲಿ ಬಿಡಿ ವಿಡಿಯೋ ಮಾಡಿದ್ರು ಕೂಡ ಈ ವ್ಯಕ್ತಿಗೆ ಯಾವುದೇ ಹೆದರಿಕೆ ಇಲ್ಲದೆ ನಾವು ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಇದು ನಾವು ಕೇಳ್ತಾ ಇರೋದು ಇಷ್ಟೇ, ಬೆಳಗ್ಗೆ ಮಾಡುವಂಥ ಇವರಿಗೆ ಪರ್ಮಿಷನ್ ಆದರೂ ಇದೆಯಾ? ಯಾಕೆ ಈ ಥರ? ನಾವು ಒಳಗಿಂದ ಪೂರ್ತಿ ನಿಮ್ಮ ವಿಡಿಯೋಗಳು ಆಲ್ರೆಡಿ ಅದಾವು.
ಯಾವುದೇ ರೀತಿಯಾಗಿ ನೀವು ಮಾಡಾಕತ್ತಿದ್ದ ಇದು 2ನೇ ಸಲ ಆಯ್ತಲ್ರಿ. ಈಗ 112 ಫೋನ್ ಮಾಡ್ಯದು ರೀ, 112ದವ್ರು ಬರ್ತಾರೋ, ಅಬಕಾರಿಗೂ ಫೋನ್ ಮಾಡ್ತು, ಅವರು ಬರ್ತಾರೆ. ಈಗ ಒಂದು ಆಗ್ಬೇಕ್ರಿ, ಯಾಕಂದ್ರೆ ಬೆಳಗ್ಗೆ ತಕ್ಷಣ 5:30 6 ಗಂಟೆಗೆ ತೆಗೆದಿಟ್ಟಿಲ್ಲ ಸರ್. ನೀವು ತೆಗೆದಲ್ರಿ, ಒಳಗಿಂದ ಇಲ್ಲಿ ಕೌಂಟರ್ದಾಗಿಂದ ಕೊಡೋದು ವಿಡಿಯೋ ಐತಿ ನಮ್ದು. ಅಯ್ಯೋ ಸರ್, ನಾವು ಹಂಗ ಮಾಡಾಕತ್ತಿಲ್ರಿ. ಅಲ್ಲಿಂದ ವಿಡಿಯೋಗಳು ಅದಾವು, ಈ ವ್ಯಕ್ತಿ ತೊಗೊಂಡು ಬಂದಿದ್ದು ವಿಡಿಯೋ ಐತಿ. ಆಮ್ಯಾಗ ಇಲ್ಲಿ ನಾವು ಇಷ್ಟು ಮಾಡಾಕತ್ತಂದು ಇಬ್ಬರಿಗೆ ಕೊಟ್ಟವ ಬ್ಲೂ ಬೆಲ್ ಬ್ಲೂ ಬೆಲ್ ಬ್ಯಾರೆ ಅಂಗಡಿ ನೀವು ಕೊಟ್ಟಿದ್ದಾಯ್ತ್ರಿ. ಬ್ಯಾರೆ ಅಂಗಡಿ ಅವ್ರು ನಾವ್ ಯಾಕಿದ್ರು ಮಾಡ್ನು ಕನ್ಫರ್ಮ್ ಅಲ್ರಿ. ನಾನೇ ಹೇಳ್ತೀನಿ ನಿಮಗೆ ಬ್ಲೂ ಬೆಲ್ದವ್ರು ಕೊಟ್ಟಿದ್ದೆ, ನಾನೇ ಹೇಳ್ತೀನಿ ರೀ. ಹಾ, ಈಗ ಬೆಳಗ್ಗೆ ಇಲ್ಲಿ ಇದ್ರ ಬಗ್ಗೆ ಇವತ್ತು ನಾನು ಇದ್ರ ತನಿಖೆ ಆಗ್ಲೇಬೇಕೀಗ. ಅಣ್ಣ ಅಶೋಕನ ಇದ ನಾ ಹೇಳ್ತಾ ಕೇಳ್ರಿ, ನಾವು ಇದು ಅಣ್ಣ ನಾವು ಹೇಳ್ತಾ ಕೇಳ್ರಿ, ದಯವಿಟ್ಟು ನಿಮ್ ಕೈ ಮುಗಿತು, ಇದಕ್ಕೆ ನೀವು ಕೈ ಮುಗಿತು ನಿಮ್ಗೆ. ಯಾಕಂದ್ರೆ ಕಂಟಿನ್ಯೂ ಮಾಡ್ತಾರೆ ಇವ್ರು. ಒಂದ್ ಚಾನ್ಸ್ ಕೊಡ್ಬೇಕು ಯಾವಾಗ್ಲೂ. ಚಾನ್ಸ್ ಅಣ್ಣ ಈಗ ಕೇಳ್ರಲ್ಲ ಅವ್ರಿಗೆ, ಇವ್ರು ಕೇಳ್ರಲ್ಲ ಅಣ್ಣ, ಇವ್ರು ಕೇಳ್ರಿ. ಇಲ್ಲಿ ಇವತ್ತಲ್ಲ, ನೀವು ಲಾಸ್ಟ್ ಟೈಮು ನೀವು ಅಂದಿರಿ ಏನಂದ್ರಿ, ಅಬಕಾರಿ ಇಲಾಖೆಯವರು ನಾವು ಮಂತ್ಲಿ ಕೊಡ್ತು, ನಾವು ಇದ್ರ ಅಂದಿದ್ ವಿಡಿಯೋ ಐತೆ ಅಂತ ಕರೀರಿ. ಆಯ್ತಾ ಆಯ್ತು, ನನ್ನ ಕಡೆ ನಾ ಹಂಗ ಮಾತಾಡಂಗಿಲ್ಲ ಅಶೋಕನ, ನಿಮಗ್ ಗೊತ್ತೈತಿ ಇವ್ರು ಯಾಕೆ ಈ ತಮ್ಮ ನೀವು ಮಾಡೋದು. ನಿನ್ನೆ ರಾತ್ರಿ ಬಂದಿರ್ಬೇಕು ಬಿಡು. ಆಯ್ತಣ್ಣ, ಮಿರ್ಗಾ ಹಬ್ಬ ಇರುವತ್ತಕ್ರಿ. ಮಿರ್ಗಾ ಹಬ್ಬ ಇದ್ರೆ ಇವ್ರು 9 ಗಂಟೆಗೆ ಬರ್ಲ, 7 ಗಂಟೆಗೆ ಮಿರ್ಗಾ ಹಬ್ಬ ಮಾಡ್ತಾರೇನ್ರಿ ಇವ್ರು. ಈಗ ನೋಡ್ರಿ, ನಾವು ನಮಗೆ ಹೇಳಕತ್ತದ್ರಿ ಅಣ್ಣ, ನಮ್ಮ ಕರ್ತವ್ಯ. ಯಾಕಂದ್ರೆ ಜನಸಾಮಾನ್ಯರಿಗೆ ಅನ್ಯಾಯ ಆಗ್ತೈತಿ. ಬೆಳಗ್ಗೆ ತಕ್ಷಣ ನಾವು ಹೊಲದಾಗ ಹೇಳ್ತದ ಕೇಳ್ರಿ, ದಯವಿಟ್ಟು ಇದ್ರ ಬಗ್ಗೆ ಅಣ್ಣಾರ ನಿಮ್ಗೆ ಕೈ ಮುಗಿತು. ಹಾ, ಒಂದ್ ಸ್ವಲ್ಪ ಅದು 112 ಫೋನ್ ಮಾಡಿರಿ. ಬ್ಯಾಡ ಅಣ್ಣ, ಏನಾಯ್ತು, ಏನ್ ನಾವು ತಪ್ಪು ಮಾಡಾಕತ್ತದ್ವ? ಮತ್ ಇವ್ರು ಮಾಡಾಕತ್ತಿದ್ ತಪ್ಪಿಲ್ಲ ಅಣ್ಣ, ಇವ್ರು ಮಾಡಕ್ ತಪ್ಪಿಲ್ಲ. ಅಲ್ಲ ಆಯ್ತ್ರಿ, ನೀವು ಬೆಳಗ್ಗೆ ತೆಗಿಯುವಂತ ನಿಮ್ಗೆ ಅಥಾರಿಟಿ ಕೊಟ್ಟವ್ರೇ ಯಾರ್ರಿ? ಕಸ ತೆಗದಿಲ್ರಿ, ಕೊಟ್ಟಿದ್ ವಿಡಿಯೋ ಅಲ್ಲ. ಕಸ ತೆಗಿತಿದ್ರ ನಾ ಕೇಳ್ತೇನೆ. ಅಲ್ಲಿ ಆಯ್ತ್ರಿ, ನಾವ್ ಮುಸುರು ತುಂಬಾರ ಕೇಳಾಕತ್ತಿಲ್ಲ, ಇಲ್ಲಿ ಹೊರಗೆ ಕುಟ್ಟಾಕ್ತಿರ ಕುಡಿಯಾಕ್ತಿದ್ ಕೇಳಾಕ್ತಿಲ್ಲ. ಅವ್ರನ್ನ ಕೇಳಿಲ್ಲ, ಕ್ವಶನ್ ಮಾಡಿಲ್ಲ. ನಾವು ಕ್ವಶನ್ ಮಾಡಿದ್ದು ಒಂದ, ಇಲ್ಲಿ ಒಳಗಿಂದ ಬೆಳಗ್ಗೆಯಿಂದ ತೆಗೆದು ಕೊಟ್ಟಿದ್ದ, ಅದು ವಿಡಿಯೋ ಸಮೇತ ಕೊಡ್ತು ನಿಮ್ಗೆ. ಈಗ ನಾ ಇನ್ನ 2-3 ಅಂಗಡಿ ತೋರಿಸ್ತೀನಿ ಸರ್. ನಾವು ಹೋಗೋಣ, ಬರ್ರಿ ಹೋಗೋಣ ಬರ್ರಿ. ಮತ್ ನೀವು ಅದಕ್ಕೆ ಆಕ್ಷನ್ ತಗೊಂಡ್ರೆ ನಾವು ಇಲ್ಲಿ ಸಮಸ್ಯೆ ಆಗ್ತದೆ. ಇಲ್ಲಿ ನಮಗೆ ಬಂದ ಕಸ್ಟಮರ್ ಇಲ್ಲಿ ಬರ್ರಿ ಹೋಗೋಣ ಬರ್ರಿ. ನೀವು ಬರ್ತಾನೆ ಅಂದ್ರಲ್ಲ, ನೀವು ಅಂದ್ರಲ್ಲ, ನಾನು ವಿಡಿಯೋ ಕೊಡಿಸ್ತೀನಿ ಸರ್ ನಿಮ್ಗೆ. ನೀವು ಅಂದ್ರಲ್ಲ ವಿಡಿಯೋ ಕೊಡಿಸ್ರಿ, ನೀವು ನಂಬರ್ ತಗೋಕಿರ ನಮ್ಗೆ ಕೊಡಿಸ್ರಿ. ಈಗ ಮೊದಲು ಅಲ್ಲಿ ಅವ್ರ ಅಶೋಕನ ಕಡೆ ಐತಿ ನೋಡ್ರಿ, ಅವ್ರು ಕೊಡ್ತಾರ. ನೀವು ಮೊದಲು ಕೊಡಿಸ್ರಿ. ಕ್ರಮ ತಗೊಂಡ್ರೆ ನನಗೂ ಒಳ್ಳೇದ ಸರ್, ನಮಗೂ. ಯಾಕಂದ್ರೆ ಕ್ರಮ ತಗೋತ ಕ್ರಮ ತಗೋಲಾರ್ದ ಬಿಡಂಗಿಲ್ರಿ. ಆ ಕ್ರಮ ತಗೋಲಾರ್ದ ಬಿಡಂಗಿಲ್ರಿ. ಇದಾವ್ ನಾವು ಆಲ್ರೆಡಿ ಅಬಕಾರಿ ಅವ್ರು ಮಂಜುನಾಥ್ ಸರ್ ಫೋನ್ ಮಾಡ್ರಿ. ಇನ್ನು ಮಾತ್ರ ನಾವಂತೂ ಮಂಜುನಾಥ್ ಸರ್ ಫೋನ್ ಪೊಲೀಸರು ಫೋನ್ ಹಚ್ಬೇಕಲ್ರಿ. ಇಲ್ರಿ ಸರ್, ಮಾಡಾಕ ಮಂಜುನಾಥ್ ಸರ್ ಫೋನ್ ಹಚ್ಚಿರಿ ಅಬಕಾರಿ. ಸಿಬ್ಬಂದಿ ಅವ್ರು ಬರ್ಲಿ, ಅದನ್ನ ನೀವು ಹೇಳಿ ಬರ್ರಿ ನೀವು ತೋರಿಸಿದ್ರಲ್ಲ 112 ಸಿಬ್ಬಂದಿಗಳು ಬರ್ತಾರು. ಬಡ ನನ್ನ ಜೋಡೆ ಬರ್ರಿ. ನಾವು ಏನ್ ಬೇಕಾಯ್ತು ಎಲ್ಲ ಬಂದ್ ಆಗ್ಬೇಕಿಲ್ಲ. ಈಗ ಬರ್ರಿ ಹೋಗೋಣ. ನೀವು ಅಂದಾರಲ್ಲ 112 ಬರ್ತಾರೋ, ಬಂದ ತಕ್ಷಣ ಇದನ್ನ ಸಂಪೂರ್ಣವಾಗಿ ಬಂದ್ ಮಾಡ್ಬೇಕು. ಆಮೇಲೆ ಹೋಗೋಣ ಬರ್ರಿ, ಬೇಕಾರೆ ಹೋಗೋಣ ಬರ್ರಿ. ನೀವು ಅಂದಾರ ಈಗ ನೀವು ಎಲ್ಲೆಲ್ಲಿ ಚಾಲೋ ಅದಾವ, ಸಂತೋಷ್ ಬಾರ್ ಅಂತ ಹೇಳ್ರಿ. ನೋಡಿ, ಸಂತೋಷ್ ಬಾರು ಮತ್ತೆ ಯಾವ್ದು ಇನ್ನೊಂದು ಯಾವ್ದು ಹೇಳ್ರಿ. ನೀವ್ ಇದೇ ಅಂದಾರ ವಿಡಿಯೋ ಆಗೈತಿ ಈಗ. ಬರ್ರಿ ತೋರ್ಸ್ ಬರಂಗಾರ ಇದು ನೋಡ್ಬೋದು. ಇಲ್ಲಿ ಇದೇ ರೀತಿಯಾಗಿ ಕಂಟಿನ್ಯೂ ಆಗಿ ಇವರು ಮಾಡ್ತಾರೆ. ನಾವು ಆ ಕಡೆ ಫ್ರಂಟ್ ಬರೋಣ. ಈಗ ಇವರು ಕಂಟಿನ್ಯೂ ಆಗಿ ಈ ಥರ ಶರ್ಯನ ಮಾಡೋದು. ಇವತ್ತು ನಮ್ಮ ಸಿಬ್ಬಂದಿ, ನಾವು ಏನು KRS ಪಕ್ಷದ ಸೈನಿಕರು, ನಾವು ಲಾಸ್ಟ್ ಟೈಮ್ ಆದರೂ ನಾವು ಅವ್ರಿಗೆ ಒಂದು ಮಾತನ್ನು ಹೇಳಿದ್ವಿ, ಇದು ಸರಿ ಇರಲ್ಲ, ಮಾಡಬೇಡಿ ಅಂತ. ಮಾಡಬೇಡಿ ಅಂದರೂ ಕೂಡ ರಾಜಾರೋಷವಾಗಿ ಇವರು ಈ ಒಂದು ವ್ಯವಹಾರನ ಮಾಡ್ತಾ ಇದ್ದಾರೆ. ಇದು ಸಂಪೂರ್ಣವಾಗಿ ತಪ್ಪು. ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ಬರುವಂಥ ಕೂಲಿ ಕಾರ್ಮಿಕರಿಗೆ, ಆಮೇಲೆ ಏನು ಪ್ರಯಾಣಿಕರಿಗೆ, ಆಮೇಲೆ ಇದು ಬಸ್ ಸ್ಟ್ಯಾಂಡ್ ಏರಿಯಾದಲ್ಲಿ ಈ ರೀತಿಯಾಗಿ ರಾಜಾರೋಷವಾಗಿ ಇವರು ಬೆಳಗ್ಗೆ ಸೆರೆಯನ್ನು ಕೊಡ್ತಾ ಇದ್ದಾರೆ. ಈಗ ಕೇಳಕ್ಕೆ ಹೋದ್ರೆ ಇಲ್ಲ, ನಾವು ಲೇಟ್ ಮಾಡ್ತೀವಿ. ಬೆಳಗ್ಗೆ ಕೊಡುವಂಥ ಅಥಾರಿಟಿ ಕೊಟ್ಟಿದ್ದಾದ್ರು ಯಾರು ಇವ್ರಿಗೆ? ಈಗ ಅದು ಬ್ಯಾಕ್ ಸೈಡ್ ನಾನು ನಿಮಗೆಲ್ಲ ತೋರಿಸಿದ್ದೆ. ಬ್ಯಾಕ್ ಸೈಡು ಇಲ್ಲಿದೆ ನೋಡಿ. ಈಗ ನಾನು ತೋರಿಸ್ತಾ ಇರೋದು ಇದು ಹಿಂದ್ಗಡೆಯಿಂದ ಕೊಡ್ತಾ ಇದ್ರು. ಇದು ಈ ಥರ ಓಪನ್ ಮಾಡಿದ್ದಾರೆ. ಇದು ಬ್ಲೂ ಬೆಲ್ ಬಾರ್. ಈಗ ನಾವು ಕ್ವಶನ್ ಮಾಡಿದ ತಕ್ಷಣ ಅವರು ಏನೋ ಕಸ ಹುಡುಗಕ್ಕೆ ಬಂದ್ರೆ ಒಳಗಡೆ ಇದ್ದಾರೆ. ಅವರು ಇನ್ನೂ ಒಳಗಡೆ ಇದ್ದಾರೆ. ಬ್ಲೂ ಬೆಲ್ ಬಾರು ಇದು ಕಂಟಿನ್ಯೂ ಅವ್ರು ಹೇಳ್ತಾರೆ. ಇನ್ನೂ ಅಲ್ಲಿ ಚಾಲು ಅದಾವು, ಇಲ್ಲಿ ಚಾಲು ಅದಾವ ಅಂತ ಹೇಳ್ತಾರೆ ಇವರು. ಇದಕ್ಕೆ 112 ಸಿಬ್ಬಂದಿಗೆ ಕರೆಸೋದು. 112 ಸಿಬ್ಬಂದಿಗಳು ಬರ್ತಾರೋ, ಬಂದ ತಕ್ಷಣ ಇವ್ರ ಮೇಲೆ ಏನು ಕ್ರಮ ತಗೋತಾರ ನೋಡೋಣ. ಅವ್ರು ಹೇಳ್ತಾರೆ ಇನ್ನೂ ಚಾಲು ಅದಾವತ್ತ, ಅವರಾಗೆ ಬಂದು ನಮಗೆ ಹೇಳ್ಬೇಕು. 112 ಅವರು ಬರ್ತಾ ಇದ್ದಾರೆ. ಅವರು ಬರೋತಕ್ಕ ವಿಡಿಯೋ ಸ್ಟಾರ್ಟ್ ಇರುತ್ತೆ. ಇದು ಬಾಗಲಕೋಟೆಯಲ್ಲಿ ನಿರಂತರವಾಗಿ ನಡೀತಾ ಇದೆ. ನಿಜವಾಗ್ಲೂ
ಕಂಟಿನ್ಯೂ ಆಗಿ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರು. ಇದ್ರ ಮಾಡೋಕ್ಕೆ ಇವ್ರಿಗೆ ಅಥಾರಿಟಿ ಕೊಟ್ಟಿದ್ದಾರೆ. ಯಾವ ಇಲಾಖೆ ಇವರಿಗೆ ಪರ್ಮಿಷನ್ನ ಕೊಟ್ಟು ಬೆಳಗ್ಗೆ ಎದ್ದ ತಕ್ಷಣ ಸೆರೆಯನ್ನು ಕೊಡುವಂಥದ್ದು ಇವರು ಕೊಟ್ಟಿದ್ದಾದ್ರು ಯಾರು ಕೇಳಿದ್ರೆ ಇಲ್ಲ ನಾವು ಕೊಟ್ಟಿಲ್ಲ, ಕಸ ಹುಡುಗಕ್ಕೆ ಬಂದಿದ್ವಿ, ಲೆಕ್ಕಪತ್ರ ಮಾಡಕ್ಕೆ ಬಂದಿದ್ವಿ. ಇದು ಲೆಕ್ಕಪತ್ರ ಮಾಡುವಂಥದ ನೀವು ಅದನ್ನ ನಂಬರ್ ಅದು ಆಮ್ಯಾಗ ಇರ್ಬೇಕ್ರಿ. ಈಗ ನೀವು ಮಾಡಿದ್ದು ಹೇಳ್ತಿಲ್ಲ, ನೀವು 112ದವ್ರು ಬರ್ತಾರೆ ರೀ. ತಡ್ರಿ ಸರ್ ನಾವು ಮಾತಾಡ್ತಾರೆ ಮಾಲಕರು ಮಾತಾಡ್ತಾರೆ ಸರ್ ಬೇಡ್ರಿ ಅಲ್ಲ ಮಾತಾಡಿ ನಮ್ಮ ನಂಬರ್ ತೊಗೊಂಡು ಏನು ಮಾಡ್ತೀರಿ? ಅವ್ರು ಬರ್ತಾರೆ, ಅವ್ರ ಮುಂದೆ ಹೇಳಕ್ಕಿಲ್ಲ. ಅಲ್ಲ ಅವ್ರು ಬರ್ತಾರಲ್ಲ, ಬಂದ ತಕ್ಷಣ ಮಾತಾಡ್ರಿ 112 ಹಚ್ಚೋದು. ಕೆಲಸ ಮಾಡೋರು ನೀವು ಈ ವ್ಯಕ್ತಿ ನಾವು ವಿಡಿಯೋ ಮಾಡಕತ್ತಿದ್ರು ಕೂಡ ರಾಜಾರೋಷವಾಗಿ ಯಾರ್ದು ಏನೈತೆ ಅನ್ನೋರ್ಗತ್ತೆ ಇವ್ರು ಸೆರೆ ಕೊಡ್ತಾರೆ. ಇವರು ನೀವು ಏನು ಇಲ್ಲಿ ಮ್ಯಾನೇಜರ್ ಏನ್ರಿ? ಇಲ್ಲ ಸರ್ ನಾ ಇಲ್ಲಿ ವರ್ಕರ್. ನಿಮ್ಮ ಹೆಸರು ಏನ್ರಿ? ಸರ್ ಪಾಂಡು. ಲಾಸ್ಟ್ ಟೈಮ್ ಪಾಂಡು ಅವ್ರ ನಿಮ್ಗೆ ಅಂದಿತ್ತು ನೆನಪೈತ್ರಿ? ಈಗ ಚಾರ್ಜ್ ತೊಗೊಂಡ್ರಿ ಸರ್. ಈ ಚಾರ್ಜ್ ಅಲ್ರಿ ನೀವು ಮಾಡಿದ್ದು ಐತ್ರಿ, ಭಾಳ ಚಾರ್ಜ್ ತೊಗೊಂಡ್ರಿ ಇಲ್ಲೋ ಅದು ನಮ್ಗೆ ಗೊತ್ತೈತಿ. ಈಗ 112 ಕಳ್ಸೋದು ಇದ್ರ ಬಗ್ಗೆ ಅವ್ರು 112ದವ್ರು ಬರಲಿ, ಬಂದ ತಕ್ಷಣ ಯಾವ ರೀತಿಯಾಗಿ ಅವರು ಆ್ಯಕ್ಷನ್ನ ತಗೋತಾರೋ ಏನಾಗ್ತೈತೆ ಅನ್ನೋದು ನೋಡೋಣ. ಯಾಕಂದ್ರೆ ಇದು ತಪ್ಪು. ಬೆಳಗ್ಗೆ ಆದ ತಕ್ಷಣ ಇಲ್ಲಿ ಕೇಳೋಣ ಅನಾರ ಬೆಳಗ್ಗೆ ಇವ್ರು ಕೊಡೋದು ತಪ್ಪಿಲ್ಲ. ಕರೆಕ್ಟ್ 5:30 6 ಗಂಟೆಗೆ ರೀ ನಾವು ಆಗಿರೋದ ನೋಡಾಕ್ತದು, ವಿಡಿಯೋನು ಮಾಡ್ಯೋದು. ಇವ್ರು ಹೇಳ್ತಾರೆ ನಾವು ಕೊಟ್ಟಿಲ್ಲ, ಬೇರೆ ಕಡೆಯಿಂದ ತಂದು ಕುಡ್ದಾರತ್ತೆ. ಬೇರೆ ಕಡೆಯಿಂದ ತೊಗೊಂಡು ಬಂದು ಇಲ್ಲಿ ಕುಡಿತಾರೆ. ಇದು ಸತ್ಯವಾದ ಮಾತ್ರ ನಾವು ಪ್ರೂಫ್ ಮಾಡಿ ಕೊಡ್ತೀವಿ ಸರ್ ನಿಮಗೆ. ಮಾಡ್ರಿ, ನಮಗೆ ಚಲೋ ಆಯ್ತು. ನೀವು ಅದನ್ನ ಆಕ್ಷನ್ ತಗೋಬೇಕು. 100% ನಾವು ತಗೋರಲ್ಲ ಆಕ್ಷನ್, ನಾವು ತಗೋಂಗಿಲ್ಲ. ಹೊರಗೆ ನಿಂತಾರೆ ನಮ್ಗೆ ಖರಾಬ್ ಆಗ್ತಾರ, ನಾವು ಕೊಡೋಣ ಬೇಡ್ರಿ. ಹೊರಗೆ ನಿಂತಾನು ಶೇರೆ ಬಿಡ್ರಿ. ಹಾ ನಿಮಗೆ ಒಂದು ವಿಷಯ ಶೇರೆ ಕುಡಿಯೋರು ಹಟ್ಟ ಆಗೈತೆ. ಹಾ 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 ಎಲ್ಲಿಂದ MLC ಆಗಿಂದ ತೊಗೊಂಬಂದು ಎಲ್ಲಿಲ್ಲ ಬಂದು ತೊಗೊಂಬಂದು ಶೇ ಕುಡಿತಾರೆ ಇಲ್ಲಿ ಹಿಂದಿನ ಸೈಡ್. ಹಾ ಯಾಕಂದ್ರೆ ಅದು ಮನೇನ್ರಿ, ಅದು ಮಾಡ್ಕೊಂಡ್ ಬಂದ್ರಿ, ಆಲ್ರೆಡಿ ಮಾಡೇನ್ರಿ. ಹಾ ಈಗ ನಾನು ನಿಮ್ಮನ್ನ ಮೆಟ್ಲು ಕರ್ಕೊಂಡ್ ಹೋಗ್ತೀನಿ. ಓಕೆ. ಅವ್ರು ಯಾವ ರೀತಿ ಅದಾರ ಅಂದ್ರ ಹಾ ಈ ಕುಡಿಯೋರ್ ಅಂದಿಂದ ಒಟ್ಟು ತೊಗೊಂಬಂದ ಕುಡಿಯೋದು ಓಕೆ. ನೋಡಕ್ಕೆ ಪಬ್ಲಿಕ್ ಇಲ್ಲ ಸರ್. ಹಾ ಅಲ್ಲಿ ಅದು ಒಂದು ಮತ್ತ ಹಿಂದ ಹಾ ನೀವು ಬಂದಿದ್ದು ಬರಬರಿ ಐತಿ. ಹಾ ಮತ್ತೆ ಅಲ್ಲಿ ಗಾಂಜಾನು ಸೇರ್ತಾರೆ ಹಿಂದ. ಹಿಂದ್ರಿ. ಹೌದು. ಹಾ ಹಾ ನನ್ನ ಜೋಡಿ ಈಗ ಹೋಗೇ ಬಿಡೋಣ್ರಿ. ಈಗ ನಾನೊಬ್ಬ ಹೋರಾಟಗಾರ. ಗೊತ್ತೈತ್ರಿ. ನೀವು ನಾ ಇನ್ನೊಂದು ಹೇಳ್ತೇನ್ರಿ, ನೀವು ಅಂದ್ರಲ್ಲ ಬ್ಯಾರೆ ಕಡೆ ಬಂದು ಕುಡಿತಾರ, ತಗೊಂಡ್ ಬಂದು ಕುಡಿತಾರ. ಇಲ್ರಿ ನಾವೊಂದು ವಿಡಿಯೋ ಕೊಡ್ತೀನಿ. ಇಲ್ಲಿ ತಗೊಂಡ್ ಬಂದು ಇಲ್ಲೇ ಇವ್ರ ಬಾಕ್ಲ ತೆಗೆದು ತಗೊಂಡ್ ಕೊಟ್ಟಿದ್ದೈತಿ. ಬ್ಯಾರೆ ಕಡೆ ಹತ್ರ ಓಕೆ ನಾವು ಒಪ್ಕೊಂತು, ಇವ್ರು ಕೊಟ್ಟಾರ. ಈಗ ನಿಮ್ಗೆ ಅದು ಈಗ ನೋಡ್ಬೋದು. ಅದು ಕೂಡ ಇದು ಒಂದು ಇವರು ಕೂಡ ಹೋರಾಟಗಾರರು. ನಿಮ್ಮ ಹೆಸರು? ರಮೇಶ್ ಎಳೆಮೆ ಅಂತ. ರಮೇಶ್ ಅಣ್ಣ ಎಳೆಮೆ ಅವರು. ಇವರು ಕೂಡ ನಮ್ಮ ಬಾಗಲಕೋಟೆ ಅವರು. ಈಗ ಹಾ ಇವರು ನೋಡ್ಬೋದು ಇಲ್ಲಿ. ಹಾ ಹಾ ಬರ್ರಿ, ನಿಮ್ಮಂತವ್ರು ನಮ್ಮಂತವ್ರು ಕೂಡಿ ಒಂದ್ ಇಂಥದ್ದು ಮಾಡೋದು. ಒಟ್ಟು ಏನೇ ಇಲ್ಲ ಅವ್ರ ಪಾಂಡವರ ಒಂದ್ ನಿಮಿಷ ಅವ್ರು ಬರ್ತಾರ್ರಿ, ಹೇಳಿಕೆ ಕೊಡಕ್ಕೆ. ಹಾ ಈಗ ಪಾಪ ಇಲ್ಲಿ ಸ್ಥಳೀಯವರು ಎಳೆಮೆನವರು ಈಗ ನಮಗೊಂದು ಇಲ್ಲಿ ಒಂದು ಜಾಗ ತೋರಿಸ್ತಾರೋ. ಈ ಜಾಗದಾಗ ಇಲ್ಲಿ ಸೆರೆ ಕುಡಿತಾ ಇರುತ್ತೆ ಮತ್ತು ಗಾಂಜಾ ಸೇರ್ತಾ ಇರುತ್ತೆ. ಅದನ್ನ ಒಳ್ಳೇದು. ಯಾಕಂದ್ರೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂಥ ಹೋರಾಟಗಾರ ಇರೋದ್ರಿಂದ ಸ್ವಲ್ಪ ಮಟ್ಟಿಗಾದ್ರೂ ನ್ಯಾಯ ಅನ್ನೋದು ಉಳಿದಿದೆ. ಇದು ಹಾ ನಾವು ಹೆಲ್ಪ್ ಕೊಡ್ತೀವಿ ನಿಮಗೆ. ಹಾ ಈಗ ನೋಡ್ಬೋದು ಈ ಜಾಗ ಅವ್ರೇನು ತೋರಿಸಿದ ಬರತ್ತಾರ್ರಿ. ಬಲ್ ಹಾ ನೀವು ಒಬ್ರು ನನ್ನ ಜೋಡೆ ಬರ್ಬೇಕಾರೆ ಅಲ್ಲಿ ನೀವು. ಹಾ ಏನೈತಲ್ಲ ಇದು ಒಂದೇ ಏರಿಯಾ ಅಲ್ಲ ಇದೆ. ಇದು ನೋಡ್ಬೋದು. ಈ ರೀತಿ ನಗರಸಭೆ ಕಮಿಷನರ್ ಅವರೇ, ಇದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂತ ಜಾಗ. ಈ ಜಾಗ ಯಾವ ರೀತಿಯಾಗಿ ಏನು ಬಾಗಲಕೋಟೆ ಹೃದಯ ಭಾಗ ಅಂತಾನೆ ಹೇಳ್ಬೋದು. ಈ ಹೃದಯ ಭಾಗದಲ್ಲಿ ಏನು ಈ ತರ ಹೊಲಸನ ಇದೆ. ಹಾ ಯಾವ್ದಿದು? ಬುರ್ಲಿ ಲೇಔಟ್ ಅಂತೆ. ಈ ಬುರ್ಲಿ ಲೇಔಟ್ ಅಲ್ಲಿ ನೋಡಿ ಎಲ್ಲ ಕುಂತ್ಕೊಂಡು ಹಾ ಸ್ಮೋಕಿಂಗ್ ಮಾಡ್ತಾರೆ, ಗಾಂಜಾ ಸೇರ್ತಾರ. ಹಾ ನೀವು ಬಂದಿದ್ದು ಎಲ್ಲ ಕುಂತ್ಕೋತಾರ ನೋಡಿ. ಎಲ್ಲಿಂದ ತೊಗೊಂಬಂದು ಏನೇನ ಮಾಡೋದು, ಸಿಗರೇಟ್ ಸೇದೋದು, ಚಟುವಟಿಕೆಗಳು ಭಾಳ ಐತಿ ಇಲ್ಲಿ. ಓಕೆ. ಹೊಳ್ಳೆ ಪ್ಲಸ್ ನಿಮ್ಗೆ ಹೇಳೋದಂದ್ರೆ ಕಾಲೇಜ್ ಹುಡುಗರು ಸತ ನಾವು ಇಲ್ಲಿ ಬಾತ್ರೂಮ್ ಹೋಗ್ತೀವಿ ನಾವು. ಓಕೆ. ನಮ್ಗೆ ಯಾಕಂದ್ರೆ ಪೈಕೇನ್ ಹೋಗಕ್ಕಾಗಲ್ಲ. ಇಲ್ಲಿ ಬಾತ್ರೂಮ್ ಬಂದಾಗನು ಇಲ್ಲೆಲ್ಲ ಸಿಗರೇಟ್ ಸೇದೋದು, ಹುಡುಗರೆಲ್ಲ ಕಾಲೇಜ್ ಹುಡುಗರು ಕುಂದ್ರೋದು. ಓಕೆ. ಇನ್ನೊಂದು 10 ನಿಮಿಷ ನಿಂತ್ರಿ ಅಂದ್ರೆ ಇಲ್ಲಿ ಯಾರ್ಯಾರು ಬರ್ತಾರೋ ನಿಮ್ಗೆ ಗೊತ್ತಾಗುತ್ತೆ. ಹಾ ಈಗ ನೋಡ್ಬೋದು ಸ್ಥಳೀಯ ಪೊಲೀಸ್ರಿ, ಬಾಗಲಕೋಟೆ SP ಅವರೇ. ಈ ಜಾಗ ಯಾರ್ದು ವೈಯಕ್ತಿಕ ಜಾಗ? ಸರ್ಕಾರಿ ಜಾಗ. ಗುರ್ಲಿ ಕಾಂಪ್ಲೆಕ್ಸ್, ಗುರ್ಲಿ ಲೇಔಟ್ ಅಂತ ಹೇಳ್ಬಿಡಿ. ಗುರ್ಲಿ ಲೇಔಟ್ ಅಂತ ಇಲ್ಲಿ ನೋಡ್ಬೋದು. ಒಂದು ಅನೇಕ ಚಟುವಟಿಕೆಗಳು ಇಲ್ಲಿ ನೋಡ್ಬೋದು. ಎಷ್ಟು ಸಾರಾಯಿ ಪ್ಯಾಕೆಟ್ಗಳು ಇಲ್ಲಿ ಬಿದ್ದಿದೆ. ಆಮೇಲೆ ಸ್ಮೋಕಿಂಗ್ ಮಾಡ್ತಾರಂತೆ. ಮತ್ತು ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಗಾಂಜಾ ಕೂಡ ಇಲ್ಲಿ ಸೇರ್ತಾರಂತ ಹೇಳ್ತಾ ಇದ್ದಾರೆ. ಈ ಜಾಗ ಮತ್ತೆ ಪೊಲೀಸರಿಗೆ ಕೂಡ ಇಲ್ಲಿ ಲೋಕಲ್ ಪೊಲೀಸ್ಗಳಿಗೆ ಬರ್ತೈತಿ. ಎಷ್ಟೋ ಸಲ ಬಂದಿದ್ದಾರೆ ಇಲ್ಲಿ.
ಬಂದು ಕಾಲೇಜ್ ಹುಡುಗರಿಗೆ ಬಡದಾರ ಮತ್ತೆ ಅದೇ ಕೆಲಸ ನಡ್ದೈತಿ ಇಲ್ಲಿ. ಆದ್ರೆ ಈ ಜಗದವ್ರಿಗೆ ಮ್ಯಾಗ ಒಂದ್ ಸ್ವಲ್ಪ ಕ್ರಮ ತಗೋಬೇಕು. ಇದನ್ನ ಒಂದು ಥಿಯೇಟರ್ ಮಾಡುವಂತ ವ್ಯವಸ್ಥೆ ಮಾಡ್ಕೊ. ಇದು ಒಂದು ಒಬ್ಬರಿಗೆ ಸಂಬಂಧಪಟ್ಟಂತ ಜಾಗ. ಈ ಜಾಗದಲ್ಲಿ ಅವ್ರಿಗೆ ನಾವು ಕೇಳ್ಕೊತಾ ಇರೋದು ಏನಂದ್ರೆ ಒಂದು ಸ್ವಚ್ಛತೆಯನ್ನ ಇಡಿ. ಇಲ್ಲವಾದ್ರೆ ನೋಡಿ ನಿಮ್ಮ ಜಾಗ ಅಮೂಲ್ಯವಾದ ಜಾಗ ಅಂತಾನೆ ಹೇಳ್ಬೋದು. ಇಲ್ಲಿ ಯಾವ ರೀತಿಯಾಗಿ ಅನೇಕ ಏನಂತಾರ ಚಟುವಟಿಕೆಗಳು ನಡೀತಾ ಇದೆ. ಇಲ್ಲಿ ನೋಡಿ ಸೆರೆ ಪಾಕೆಟ್ಗಳು ಎಷ್ಟು ಬಿದ್ದಿದೆ ಮತ್ತು ಇಲ್ಲಿ ಸಿಗರೇಟ್ ಅನ್ನ ಸೇರ್ತಾರಂತೆ. ಆಮೇಲೆ ನೋಡ್ಬೋದು ಯಾವ ರೀತಿಯಾಗಿ ಹೊಲಸಾಗಿದೆ ಇಲ್ಲಿ. ಇಡೀ ಬಾಗಲಕೋಟೆ ಕೆಲವೊಂದು ಹೊಲಸು ಏನಿದೆಯೋ ಇಲ್ಲಿ ತಂದು ಹಾಕ್ತಾರಂತೆ. ನಾವು ಈಗ ನೋಡಿ ಲೇಡೀಸ್ ಇದೆ, ಅಲ್ಲೇ ರೀಸಸ್ ಅಲ್ಲೇ ಇಲ್ಲೇ ಕುಂತು ಉಪ್ಪೇತನ ಬಾಳ್ ಮಾಡೋದು. ಬರ್ರಿ ಇಲ್ಲಿ ಅವರು ನಮ್ ಫ್ಯಾಮಿಲಿ ಇದ್ದಂಗ ಅದು. ಹೌದೌದು, ಯಾರಾದ್ರೂ ಎಲ್ಲರೂ ಒಂದ ಫ್ಯಾಮಿಲಿ. ನಮ್ದು ಏನೈತ್ರಿ, ಸಮಾಜವನ್ನ ಒಳಿತು ಮಾಡ್ಬೇಕು ಅನ್ನೋದು. ಅಲ್ಲಿ ಮನಿ ಇದೆ, ಆ ಮನಿ ಪಕ್ಕದಾಗ ಅಲ್ಲಿ ನೋಡಿ ಇಲ್ಲಿ ಗುರಿ ಹಚ್ಚಿ ತಂದು ಕಸ ಅಲ್ಲಿ ಹಾಕಿದ್ರ. ಅವ್ರೆಲ್ಲ ಹೆಂಗ್ ಜೀವನ ಬದುಕಿಸ್ಬೇಕು. ಇಲ್ಲಿ ನೋಡಿ ಯಾವ ರೀತಿಯಾಗಿ ಹೊಲಸು ಬಂದಿದೆ, ಹೊಲಸನ್ನು ಹಾಕಿದ್ದಾರೆ ಇಲ್ಲಿ. ಅಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಒಂದು ಸಪೋರ್ಟ್ ಇಲ್ಲ. ಈ ತರ ಮಾಡುವುದು ಇವರಿಗೆ ಏನು ನಗರಸಭೆ ಪೌರ ಕಾರ್ಮಿಕರು ಏನ್ ಮಾಡ್ತಾ ಇದ್ದಾರೆ? ಯಾಕಂದ್ರೆ ದಯವಿಟ್ಟು ಈ ಕಡೆ ಒಂದು ಗಮನ ಹರಿಸಿ ಇದನ್ನ ಸ್ವಚ್ಛತೆ ಇರುವಂತ ಕೆಲಸವನ್ನ ಮಾಡಿ. ಈಗಾಗಲೇ ನಮ್ಮ ಎಳೆಮೆಯವರು ಅವರು ಕೂಡ ಹೋರಾಟಗಾರರು, ಅವರು ನಮಗೆ ಹೇಳಿದ್ರು ಸಾಥ್ ಕೊಡ್ತೀನಿ ಅಂತ. ದಯವಿಟ್ಟು ಇವ್ರು ಚಾಲೂ ಮಾಡಿದ್ದು ಅವ್ರದ್ದು ತಪ್ಪು. ಅದ್ರ ಸಂಬಂಧ ನಾವು 112 ಕಾಲ್ ಮಾಡಿದೀವಿ. 112 ಸಿಬ್ಬಂದಿಗಳು ಬರ್ತಾ ಇದ್ದಾರೆ. 112 ಸಿಬ್ಬಂದಿಗಳು ಬಂದ ತಕ್ಷಣ ಅದು ಏನಾಗುತ್ತೆ ಏನು ಅಂತ ಅನ್ನೋದ್ರ ಬಗ್ಗೆ ಮಾತಾಡೋಣ ಇವತ್ತು. ಮಾತಾಡ್ರಿ. ಇದು ನಿಜವಾಗ್ಲೂ ನೀವು ಹೇಳಿ ಚಲೋ ಆತ್ರಿ. ಈಗ ಇದು ಈ ಜಾಗ ಏನಾದ ಮಾಡೈತ್ರಿ, ಎಲ್ಲ ಮಾಡೈತ್ರಿ. ಸಂತೋಷ ಅಶೋಕ್ ಅಣ್ಣ ಹಚ್ತೀನಿ ತಡಿ ಅಣ್ಣ, ಒಂದು ನಿಮಿಷ ನಾನು ಹಚ್ತೀನಿ ತಡಿ ಅಣ್ಣ. ಇದು ಸರ್ ಬರ್ರಿ ಸರ, ಪೂಜಾರ್ ಸರ ಈಗ 1 ಸೆಕೆಂಡ್ ಸರ್, ನಿಮಗೊಂದು ಕ್ಲಾರಿಫೈ ಮಾಡ್ತೀನಿ ರೀ. ನಮ್ಮ ಈಗ ಫೋನ್ ಹಚ್ಚಿದ ತಕ್ಷಣ ನಮ್ಮ ಪೂಜಾರಿ ಸರ್ ಅವರು, ಇವರು ಎಕ್ಸ್ ಆರ್ಮಿ ಇವ್ರಿಗೆ ಸರ್. ಇದು ನಾವು ಬೆಳಗ್ಗೆ 5:30 6 ಗಂಟೆಯಿಂದ ಇಲ್ಲಿ ಅಬ್ಸರ್ವ್ ಮಾಡಾಕ್ತದ್ವಿ ಸರ್. ಇಲ್ಲಿ ಏನೈತಂದ್ರೆ ಪೂರ್ತಿ ಈ ಜಾಗದಾಗ ಇಲ್ಲಿ ಸೆರೆ ಕುಡಿತಾರೆ ಸರ್. ಆಮೇಲೆ ನಾವು ಕೇಳಿದ ಪ್ರಕಾರ ಹೊರಗಡೆ ತೊಗೊಂಡು ಬಂದು ಕುಡಿತಾ ಇರ್ತಾರೆ ಇವ್ರು ಅಂದರು. ಇಲ್ಲ ಒಳಗಡೆಯಿಂದ ಇದೇನು ಬ್ಲೂ ಬೆಲ್ ಬಾರ್ ಐತಿಲ್ಲ, ಒಳಗಡೆಯಿಂದ ಸರ ಸೆರೆಯನ್ನ ಕೊಡ್ತಾರೆ. ಸೆರೆ ಕೊಟ್ಟು ಬೆಳಿಗ್ಗೆ ಇವರು ಅಥಾರಿಟಿ ಇರೋದು ನಮಗೆ ಗೊತ್ತಿರೋ ಪ್ರಕಾರ 10 ಗಂಟೆ, ಇವರು 6:30ಗೆ ಚಾಲೂ ಮಾಡ್ತಾರೆ. 6:30 5:30ಗೆ ಚಾಲೂ ಮಾಡ್ತಾರೆ ಸರ್. ಕೇಳ್ಪಿಡಿಗೆ ನಾವು ಒಬ್ಬರ ಚಾಲೂ ಮಾಡಂಗಿಲ್ಲ. ಬಾಗಲಕೋಟೆಯಾಗ ಅವರು ಕೆಲವೊಂದು ಬಾರ್ ಹೆಸರು ಹೇಳ್ಯಾರ. ಅವರು ದಯವಿಟ್ಟು ಅವ್ರನ್ನ ಕರ್ಕೊಂಡು ಪಾಂಡವ್ರ ಇವ್ರನ್ನ ಕರ್ಕೊಂಡು ಸರ್ ಯಾವ್ಯಾವ ಬಾರ್ ಅಂಗಡಿ ಹೆಸರು ಹೇಳ್ಯಾರಲ್ಲ ರೀ. ಇದು ನಮಗೇನಾಗ್ಬೇಕಾಯ್ತು ಸರ್, ಓಪನ್ ಮಾಡಿಲ್ಲ ಸರ್. ಏನಾಯ್ತು ಗೊತ್ತಲ್ಲ ಸರ್, ನಾವು ಬಂದು ಲೆಕ್ಕ ಮಾಡಾಕ್ತಿದ್ದೀವಿ ಸರ್. ಇಲ್ಲಿ ಬಂದು ಒಂದು 10 ಮಂದಿ ಮಾಡಿದ್ರು ಸರ್. ಮತ್ತು ನಾವು ನಮ್ಮ ಎಡಿಟ್ ಮಾಡ್ಬೇಕಲ್ಲ ಸರ್. ಮುಂಜಾನೆ ಹುಡುಗರು ಲೇಬರ್ ಕಸ ಹೊಡಿದ್ರು, ಹುಡುಗರು ಮಾಡಿದ್ರು, ಮುಸ್ರಿ ಹಾಕೋದು ಎಲ್ಲ ಕೆಲಸ ಇರ್ತಾರೆ ಸರ್. ನಾವು ಈಗ ಅವ್ರು ಹೊರಗಡೆ ಎಣ್ಣೆ ಕುಡಿಯೋರ್ನ ವಿಡಿಯೋ ಮಾಡ್ಯಾರ ಅನ್ಕೊಳಕ್ಕೆ ಅಲ್ಲ ಮಾಡ್ಯಾರ ಸರ್. ಆದ್ರೆ ನಮ್ದು ಈಗ ಸ್ಟಾಕ್ ಚೆಕ್ ಮಾಡೋಣ ಸರ್. ನಮ್ದು ಅಂಗಡಿ ಸ್ಟಾಕ್ ಚೆಕ್ ಮಾಡೋಣ ಸರ್. 1-2 ಕ್ವಾರ್ಟರ್ ಬಿಟ್ಟು ನಾವು ಕೊಟ್ಟಿಲ್ಲ ಸರ್. ಆದ್ರೆ ಉಳ್ಕೆದು ಎಲ್ಲಿಂದ ಬಂತು ಅನ್ನೋದು ತನಿಖೆ ಸರ್. 1 ಸೆಕೆಂಡ್, 1 ml ಕೊಟ್ಟರು ತಪ್ಪರಿ. ನೀವು ಬೆಳಗ್ಗೆ ಮುಂಜಾನೆ ನೀವು 2 ಕ್ವಾರ್ಟರ್ ಕೊಟ್ಟಿಲ್ಲ, ಅದನ್ನ ಕೊಟ್ಟಿಲ್ಲ. ಅವ್ರ ಹೇಳಾಕ್ತಾರಲ್ಲ 2 ಕ್ವಾರ್ಟರ್ ಕೊಟ್ಟಾರ ಹೇಳ್ತಾರ್ರಿ ಸರ್. ನಾವು ವಿಡಿಯೋ ಮಾಡಾಕ್ತದ್ರಿ, ವಿಡಿಯೋ ಮಾಡಾಕತ್ರು ಮತ್ತೆ ಕೊಡಾತಾರ ಸರ್. 10 ಗಂಟೆಗೆ ಬಾಪ ಅಂದ್ರೆ ಮುಗಿದಾಗಿತ್ತು. ಆಯ್ತು ಸರ್. ಇವ್ರು ಬಡಿತಾ ಇರ್ತಾರೆ ಸರ್. ಅವ್ರು ಕೊಡ್ಲಿಕ್ಕಂದ್ರೆ ಬಡಿತಾ ಇರ್ತಾರೆ. ಅವ್ರು ಹೇಳಿಕೆ ಕೊಡತ್ತಾರ. ಅದೇನೈತೆ ಬರ್ರಿ ಈಗ ಸರ್ ದಯವಿಟ್ಟು ಅಬಕಾರಿ ಅವ್ರಿಗೆ ನೀವು ಇಂಟಿಮೇಷನ್ ಮಾಡ್ತೀರಾ ದಯವಿಟ್ಟು. ಸ್ಟೇಷನ್ ಇಂದ ಬೀಟ್ನಲ್ಲಿ ಬರ್ತಾರೆ. ಈಗ ನಾವು 112 ಕಂಪ್ಲೇಂಟ್ ಅಟೆಂಡ್ ಮಾಡಿದ್ವಿ. ಇಲ್ಲಿ ಹಿಂದಿಂದ ನಾನು ಸಂತೋಷ್ ಹುಗಾರ್ ಅಂತಾರೆ. ಗೊತ್ತೈತ್ರಿ ದಯವಿಟ್ಟು. ಸರ್ ಇನ್ನೊಂದು, ಇದು ಸಂಬಂಧಪಟ್ಟ ಯಾರು ಆಸ್ತಿ ಇದಾರಲ್ಲ ನೋಡಿ ಸರ್, ಯಾವ ರೀತಿಯಾಗಿ ಇಲ್ಲಿ ಇವ್ರು ಹೇಳಿದ್ರು ಎಳೆಮೆ ಗಾಂಜಾ ಸೇರ್ತಾ ಇರ್ತಾರೆ. ಆಮೇಲೆ ಇಲ್ಲಿ ಅನೈತಿಕ ಚಟುವಟಿಕೆ ನಡೀತಾ ಇರ್ತಾರೆ. ಸ್ಟೇಷನ್ ಇಂಟಿಮೇಷನ್ ಮಾಡಿದ್ರೆ ಅವ್ರು ಏನೈತೆ ಅದ್ರ ಬಗ್ಗೆ ಕ್ರಮ
ಈಗ ಇವ್ರು ಹೇಳೋ ಪ್ರಕಾರ ಯಾಕಂದ್ರೆ ಇವ್ರಿಗೂ ಏನೋ ಸಮಸ್ಯೆ ಆಗ್ತೈತೆ. ದಯವಿಟ್ಟು ಅಂತಂದ್ರೆ ನೀವು ಬೆಳಗ್ಗೆ ನಿಜವಾಗ್ಲು ನೀವು ಬಾಯ್ ಬಿಟ್ಟಾರ. ಈಗ ಇದೇ ಏನಂದ್ರೆ ಏನು ಸಂತೋಷ್ ಬಾರು ಮತ್ತು ಇನ್ನೊಂದು ಯಾವ್ದು ಬಾರ್ ಅಂಗಡಿ ಹೆಸರು ಅಲ್ಲಿ ಕೊಡಾಕತ್ತಾರ್ರಿ ಅಂತ ಇವ್ರು ಹೇಳ್ಯಾರ್ರಿ. ಅಲ್ಲಿ ಹೋಗುಣ್ರಿ. ಈಗ ಬೀಟ್ನವ್ರು ಬಲ್ ಸರ ಇವ್ರು ಕರ್ಕೊಂಡು ಎಲ್ಲಿ ಚಾಲೋ ಐತ್ಲಿ ಅಲ್ಲಿ ಹೋಗುಣ್ರಿ. ನಾವು ಲೈವ್ ಆಗೇ ಇರ್ತಿರ್ತು. ಯಾಕಂದ್ರೆ ನಮ್ಮ ಸೇಫ್ಟಿ ಪರ್ಪಸ್ಗಾಗಿ. ಕಾರಣ ಏನಂದ್ರೆ ಜನರಿಗೆ ಅನ್ಯಾಯ ಆಗಬಾರ್ದು. ಬೆಳಗ್ಗೆ ಎದ್ದ ತಕ್ಷಣ ಇವ್ರು ಕೊಡೋದ್ರಿಂದ ಇಲ್ಲಿ ಎಷ್ಟೋ ಡ್ರೈವರ್ಗಳು ಇರ್ತಾರ್ರಿ, ಆಮೇಲೆ ಶಾಲಾ ವಿದ್ಯಾರ್ಥಿಗಳು ಬರ್ತಾರೋ, ಕೂಲಿ ಕಾರ್ಮಿಕರು ಇರ್ತಾರೋ. ಅಂಥವ್ರು ಬೆಳಗ್ಗೆ ಎದ್ದ ತಕ್ಷಣ ಇವ್ರಿಗೂ ಸೆರೆಯನ್ನು ಕುಡಿಸುವಂಥದ್ದು, ಇವರಾಗೆ ಕುಡಿಸುವಂಥದ್ದು ಆಗಬಾರ್ದು. ಯಾಕಂದ್ರೆ ಇದು ಸರ್ಕಾರದೊಳಗೆ ಐತಿ. ದಯವಿಟ್ಟು 10 ಗಂಟೆಗೆ ತೆಗಿಯತ್ತ. ಇವ್ರಿಗೆ ಆಲ್ರೆಡಿ ಪೈಲಾಕೊಮ್ಮೆ ನಾವು ಮನವಿ ಮಾಡ್ಕೊಂಡ್ರು. ಇವ್ರಿಗೆ ಮನವಿ ಮಾಡ್ಕೊಂಡ್ರು ಕೂಡ ಮತ್ತೆ ಇವ್ರು ತೆಗದಾರ ಅಂದಾಗ ಇದು ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ನಮ್ಗೆ ಗೊತ್ತಾಗತ್ರಿ. ಇಲ್ಲಿ ಏನು ಇಲಾಖೆ ಕಣ್ಣು ಮುಚ್ಚೋ ಸರ, ಇಲ್ಲಿ ಇಲಾಖೆ ಕಣ್ಣು ಮುಚ್ಕೋದ್ರೆ, ಇಲ್ಲ ಅಬಕಾರಿ ಇಲಾಖೆ ಕಣ್ಣು ಮುಚ್ಕೋದ್ರೆ, ಇಲ್ಲ ಜಿಲ್ಲಾ ಆಡಳಿತ ಕಣ್ಣು ಮುಚ್ಕೋದು ಗೊತ್ತಿಲ್ಲ. ಅಂತಂದ್ರೆ ನೀವು ನೋಡ್ಬೋದು ನಿಮ್ಮ ಕಣ್ಣು ಮುಂದೆ ಯಾವ ನಮೂನಿ ಇದಾಗೈತಿ. ಇಲ್ಲಿ ಯಾವುದೇ ಆಕ್ಷನ್ ತಗೋತಿಲ್ಲ. ಈ ವ್ಯಕ್ತಿ ಹೇಳ್ತಾರೆ ಇಲ್ಲ ನಾವು ಕೊಡ್ಲಿಕ್ಕನ್ನ ನಮ್ಮನ್ನು ಬಡಿತಾರು ಅಂತ. ಅದ ಬಾಕ್ಲಾ ಬಡಿತಾರೆ. ನೀವ್ರು ಬಡಿಯಂಗಿಲ್ರಿ, ಬಾಕ್ಲಾ ಹೊಡಿತಾರು, ಕಲ್ಲು ಹೋಗಿತಾರು, ಆ ಥರ ಅಂತ ಹೇಳಾಕತ್ತಾರ್ರಿ. ಇಲ್ಲಿ ಈಗ 112 ನೀವು ಫೋನ್ ಹಚ್ಚಿದ ತಕ್ಷಣ ಈಗ ನಾವು ಇನ್ನೊಂದು ಹೌದು ಹೇಳ್ಬೋದು. 112ಗೆ ನಾವು ಫೋನ್ ಮಾಡಿದ ತಕ್ಷಣವಾಗಿ ನಮ್ಮ ಪೂಜಾರಿ ಸರ್ ಅವರು ಹಾಗೂ ಚಿದಾನಂದ್ ಮೇಟಿ ಸರ್ ಅವರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಬಂದ ತಕ್ಷಣ ಅದೇನು ಅವ್ರು ಬೀಟ್ ಪೊಲೀಸ್ ಸ್ಟೇಷನ್ಗೆ ಏನು ಇಂಟಿಮೇಷನ್ ಮಾಡಿದಾರಂತೆ. ಆ ಇಂಟಿಮೇಷನ್ ಮಾಡಿದ ತಕ್ಷಣ ಇಲ್ಲಿ ಏನು ಬಾಗಲಕೋಟೆಯಲ್ಲಿ ಯಾವುದೇ ಬಾರ್ ಅಂಗಡಿ ಆಗಿರಲಿ ಬೆಳಗ್ಗೆ ಅದು ತೆಗೆಯೋದು ಅಪರಾಧ. ಬೆಳಗ್ಗೆ ಮೇಲೆ ತೆಗಿಬಾರ್ದು. ಅದಕ್ಕೆ ಈ ಒಂದು ಏನು 112 ಸಿಬ್ಬಂದಿಗಳು ಬಂದಿರ್ತಾರೋ ಅವರು ವಿಡಿಯೋನ ಮಾಡ್ತಾ ಇದ್ರು. ಅವ್ರು ಆ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ನೋಡ್ತಾ ಇರುವಂಥ ಎಲ್ಲ ನನ್ನ ಅಭಿಮಾನಿಗಳು ಕನ್ನಡಿಗ ಕೇಳ್ಕೊತಾ ಇದ್ದೀವಿ, ಇಂಥ ಒಂದು ಪ್ರಕರಣ ಆಗಬಾರ್ದು. ಬಾಗಲಕೋಟೆಯಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಇವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಆದರೆ ಬೆಳಗ್ಗೆ ತೆಗೆಯೋದು ಇದು ಅಪರಾಧ ಅಂತ ಹೇಳ್ತಾ ನಾನು 112 ಸಿಬ್ಬಂದಿಗಳಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅದೇ ಥರವಾಗಿ ಮುಂದೆ ನೋಡೋಣ ಸರ್. ಈಗ ನಿಮ್ಮ ಬೀಟ್ ಪೊಲೀಸರು ಬಂದ ತಕ್ಷಣ ದಯವಿಟ್ಟು ಅದು ಅವ್ರು ಬಂದ ತಕ್ಷಣ ನೀವು ಎಲ್ಲೆಲ್ಲಿ ಚಾಲೂ ಐತ್ಲೆ ಅದನ್ನ ಇದನ್ನ ಮಾಡ್ಬೇಕ್ರಿ. ಹಾಂ ಅಲ್ಲ ಅವರು ಬರಬಾರ್ದ್ರೆ ಹೇಳ್ಯಾರ. ಈಗ ನೀವು ಹೇಳಿರ್ಲು ಆಯ್ತು, ನಾವು ಅದನ್ನು ಮೆನ್ಷನ್ ಮಾಡ್ತೀವಿ. ಈಗ ಇಡೀ ಬಾಗಲಕೋಟೆ ನಾವು ಒಂದ ಅನ್ನಂಗಿಲ್ಲ. ಅಬಕಾರಿ ಇಲಾಖೆಯವರು ಕೊಟ್ಟದು ರೀ. ಅಲ್ಲ ನಾವು ಆಲ್ರೆಡಿ ಅಬಕಾರಿ ಇಲಾಖೆಗೂ ನಾವು ಅರ್ಜಿಯನ್ನು ಕೊಟ್ಟದು ರೀ. ಬೆಳಗ್ಗೆ ತೆಗಿತಾ ನಾನು ಸಂತೋಷ್ ಅಪ್ಪಣ್ಣ ಹೂಗಾರ್ ಅಂತಾರೆ. ಒಳ್ಳೇದು ಸರ್, ನಾವೇನು ಕೆಟ್ಟದಂತಲ್ರಿ. ನೀವು ನಾವು ಕೈ ಜೋಡಿಸ್ತೀವಿ. ಅವರು ಸಮಾಜ ಸೇವೆನೇ ಮಾಡ್ತಾರ, ಕೈ ಜೋಡಿಸ್ತಾರೆ. ಇಲ್ಲ ಅದ್ರ ಸಂಬಂಧ ನಾವು KRS ಒಳಗಡೆ ಹೋಗಿ ಕ್ಯಾಶ್ ಮ್ಯಾನೇಜರ್ ನಿಮ್ಮ ಹೆಸರೇನು? ಪಾಂಡು ಸರ್. ಸರ್ ಮುಗೀತಲ್ಲ, ನಾ ಅಲ್ಲೊಂದು ಪ್ರಯಾಣ ತಗೋತೀನಿ ನಾನು. ಇದು ನೋಡ್ಬೋದು 112 ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ. ಬಂದ ತಕ್ಷಣ ಅವರು ಕೂಡ ಇಲ್ಲ ಈ ಥರ ನಾವು ಆಗಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬೀಟ್ ಪೊಲೀಸರು ಬರಬೇಕು. ಬೀಟ್ ಪೊಲೀಸರು ಬಂದ ತಕ್ಷಣ ಇದು ಬಾಗಲಕೋಟೆಯಲ್ಲಿ ಇದು ಒಂದೇ ಬಾರ್ ಅಂತಲ್ಲ, ಎಲ್ಲ ಬಾರ್ ಅಂಗಡಿಗಳು ಬೆಳಗ್ಗೆ ಬಾರನ್ನು ತೆಗಿಬಾರ್ದು. ಅಬಕಾರಿ ಇಲಾಖೆಯವ್ರಿಗೆ ನಾವು ಆಲ್ರೆಡಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ, ಎಲ್ಲವನ್ನು ಮಾಡಿದ್ದೀವಿ. ಮಾಡಿದ್ರು ಕೂಡ ಈ ಥರ ಇವ್ರು ಮಾಡ್ತಾ ಇರೋದು ಭಾಳ ಅಕ್ಷಮ್ಯ ಅಪರಾಧ ಅಂತಲೇ ಹೇಳ್ಬೋದು. ನೋಡೋಣ ಬೀಟ್ ಪೊಲೀಸವರು ಬಂದ ತಕ್ಷಣ ಇವ್ರ ಮೇಲೆ ಕ್ರಮ ತಗೋತಾರೋ ಇಲ್ಲೋ ಏನು ಅಂತ ನೋಡೋಣ. ಇಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ KRS ಪಕ್ಷದ ಸೈನಿಕರಾದಂಥ ರಾಜು ಮಾದಾರ್ ಅವರಿದ್ದಾರೆ, ನಮ್ಮ ಯಮನೂರಿ ಅವರಿದ್ದಾರೆ, ಹಾಗೂ ಮಹೇಶ್ ಭೂಯಿ ಅವರಿದ್ದಾರೆ. ಇದು ಆಗಬಾರ್ದು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾವು ಪೊಲೀಸ್ ಇಲಾಖೆಗೆ ಮತ್ತು ಅಬಕಾರಿ ಇಲಾಖೆ ಮತ್ತು ಜಿಲ್ಲಾಡಳಿತಕ್ಕೆ ಕೇಳ್ಕೋದೇನೆಂದರೆ ಈ ಥರ ಪ್ರಕರಣ ಮತ್ತೆ ಮರುಕಳಿಸಬಾರ್ದು. ಬೆಳಗ್ಗೆ ಏನು ಅಕ್ರಮವಾಗಿ ಸಾರಾಯಿಯನ್ನು ಬೆಳಗ್ಗೆ ತೆಗಿತಾ ಇದ್ದಾರೋ, ಸಾರಾಯಿ ಅಂಗಡಿಯನ್ನು ತೆಗಿತಾ ಇದ್ದಾರೋ ಇದನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕು. ಬಾಗಲಕೋಟೆ ಏನು ಬೆಳಗ್ಗೆ ಎದ್ದ ತಕ್ಷಣ ಮಾಡೋದ್ರಿಂದ ಭಾಳ ಒಂದು ಇದು ಜನರಿಗೆ ಅನ್ಯಾಯ ಕೊಟ್ಟಂಗೆ ಆಗುತ್ತೆ. ನೋಡೋಣ, ಸ್ಥಳೀಯ ಬೀಟ್ ಅವರು ಕೂಡ ಬಂದರು. ಈಗ ಅವರು ಬೀಟ್ ಪೊಲೀಸರು ಕೂಡ ಬಂದರು. ಬೀಟ್ ಪೊಲೀಸ್ ಅವರು ಕೂಡ ಬಂದರು. ನಮಸ್ತೆ. ಈಗ ಕೇಳೋಣ ಸರ, ಸ್ಟೇಷನ್ಗೆ ನೀವು ಇಂಟಿಮೇಷನ್ ಕೊಟ್ಟಿರಿ ಸರ? ಕೊಟ್ಟಿರಲಿಲ್ಲ? ನೀವು ಇಂಟಿಮೇಷನ್ ಕೊಟ್ಟಿರಂದ್ರೆ ಓಕೆ ಸರ. ಅವರು ಬಂದಾರ್ರಿ, ಅವರು ನೋಡೋಣ. ಈಗ 112ದವರು ಏನು
ಬೀಟ್ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೀಟ್ ಪೊಲೀಸ್ನವರು ಕೂಡ ಇಲ್ಲಿ ಬಂದಿದ್ದಾರೆ. ಈಗ ಏನಾಗುತ್ತೋ ಇವ್ರ ಬಗ್ಗೆ ಕ್ರಮ ಆಗುತ್ತೋ ಏನಿಲ್ವೋ, ಇಲ್ಲ ಅಂದರೆ ಅಬಕಾರಿ ಇಲಾಖೆಯವರು ಯಾವ ರೀತಿಯಾಗಿ ಕ್ರಮ ತಗೋತಾರೆ ಅನ್ನೋದನ್ನು ನಾವು ನೋಡೋಣ. ಸರ ಒಳಗದಾರೆ ಅವ್ರ ಕಸ ಹುಡುಗಾತಂತ ಹೇಳ್ತಾರ್ರಿ. ನಾನು ಇಲ್ಲಿ ನೋಡಿದೆ ಕಸ ಹೊಡ್ಯಾಕತ್ತೀನಿ. ಸರ ಸ್ಪಷ್ಟವಾಗಿ ನೀವು ಇವ್ರು ಹೇಳಿರ್ಬೋದು ಸರ. ನಾನು ಇನ್ನೊಮ್ಮೆ ಹೇಳ್ತೇನೆ ರೀ, 5:30 6 ಗಂಟೆಗೆ ಬಾರಂಗಿ ಚಾಲು ಮಾಡ್ತಾರೆ ಸರ್. ಅದು ಹೆಂಗೆ ಗೊತ್ತೇನ್ರಿ, ಹಿಂದಿಂದ ನಾವು ವಿಡಿಯೋ ಮಾಡಾಕತ್ರು ಮತ್ತೆ ವಾಟರ್ ಕೊಡತ್ತಾನ ರೀ. ಅದಕ್ಕಿಂತ ಮೊದಲು ನಾವು ಸ್ಟಿಂಗ್ ಆಪ್ರೇಷನ್ ಮಾಡಿ ನಾವು ಕೊಡೋದೆಲ್ಲ ವಿಡಿಯೋ ಮಾಡ್ಕೊಂಡದು ರೀ. ಒಟ್ಟು ಇದನ್ನ ದಯವಿಟ್ಟು ಇದು ಒಂದೇ ಅಲ್ಲ ಸರ, ಇಲ್ಲಿರುವಂಥ ಕೆಲವೊಂದು ಅಂದ್ರೆ ಅವ್ರು ಹೇಳ್ತಾರೆ ರೀ, ಕೆಲವೊಂದು ಬಾರ್ಗಳು ಹಿಂಗೆ ಕಂಟಿನ್ಯೂ ತೆಗಿತಾ ಇರ್ತಾರೆ. ಹೆಸರು ಹೇಳೋದು ಬೇಡ, ಬೆಳಗ್ಗೆ ಎದ್ದ ತಕ್ಷಣ 5:30 6 ಗಂಟೆಗೆ ತೆಗಿತಾರೆ ರೀ. ನಾವು ಒಬ್ಬರ ತೆಗಿಯಂಗಿಲ್ಲ ರೀ, ಎಲ್ಲರೂ ತೆಗಿತಾ ಇರ್ತಾರೆ. ಅವ್ರು ರಾಜಾರೋಷವಾಗಿ ಹೇಳ್ತಾರೆ ಸರ್. ದಯವಿಟ್ಟು ಅವ್ರ ಮ್ಯಾಗ ಕ್ರಮ ಆಗಬೇಕು. ಯಾಕಂದ್ರೆ ಈ ಥರ ಬೆಳಿಗ್ಗೆ ತೆಗಿಯೋದು ಅಪರಾಧ. ಇದೇಗೂ ನಮ್ಮ ಸರು ಬಂದಿದ್ರು, ಇಲ್ಲಿ ಬಂದು ನಿಂತು ಮಾತಾಡಿ ಹೋಗ್ಯಾರ. ಇದೇಗ 5:30 6 ಸುಮಾರು ಇವರು ಬಂದಿದ್ರಿ. ದಯವಿಟ್ಟು ಸರ ಇದನ್ನ ಆಗಬಾರ್ದು, ಕೇಸ್ ಆಗಬೇಕು. ಮತ್ತು ಅಬಕಾರಿ ಇಲಾಖೆಯವರಿಗೆ, ಯಾಕಂದ್ರೆ ಅಬಕಾರಿ ಇಲಾಖೆಯವ್ರಿಗೆ ನೀವು ಸರ ನೀವು ಮಾಡ್ತೀರಿ ನಮಗೆ ಗೊತ್ತೈತಿ. ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಮಾವಾದ ವಿಡಿಯೋ ಮಾಡಿದಾಗ ನೀವು ಬಂದಿದ್ರಿ. ನಾವು ಹೇಳಾಕತ್ತಿದ್ದು ಒಂದೇ ಸರ, ಅಬಕಾರಿ ಇಲಾಖೆಗೂ ಹೋಗಬೇಕು, ಇವರು ಲೈಸೆನ್ಸನ್ನು ರದ್ದು ಆಗಲೇಬೇಕು. ನೀವು ಮಾಹಿತಿಯನ್ನು ಕೊಡಿ ಸರ್, ದಯವಿಟ್ಟು ಮಾಹಿತಿ ಕೊಡಿ. ಇದ್ರ ಬಗ್ಗೆ ನಾವು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತಿರ್ತೀವಿ. ದಯವಿಟ್ಟು ಕೊಡಿ ಸರ್. ಇಲ್ಲ ನಾವು ಏನಾದರೂ ಬಂದು ಸ್ಟೇಷನ್ ಕಂಪ್ಲೇಂಟ್ ಕೊಡೋದ್ರೆ ಕೊಡ್ತೀವಿ. ಇಲ್ಲ 112 ನಾವು ಕಂಪ್ಲೇಂಟ್ ಕೊಟ್ಟೋದು ಆಲ್ರೆಡಿ. ನಾನು ಕೊಟ್ಟೋದು ಇನ್ಫಾರ್ಮ್ ಕೊಟ್ಟೋದು ರೀ. ಅವರು ನಿಮಗೆ ಇನ್ಫಾರ್ಮ್ ಕೊಟ್ಟರು. ದಯಮಾಡಿ ಇದ್ರ ಬಗ್ಗೆ ಯಾವುದೇ ತೆರನಾದ ಬಾಗಲಕೋಟೆಯಲ್ಲಿ ಬೆಳಗ್ಗೆ ಏನು ಇವರು ಶರ ಅಂಗಡಿ ತೆಗಿತಾ ಇದ್ದಾರೋ ಇದನ್ನು ಸಂಪೂರ್ಣವಾಗಿ ಬಂದ್ ಮಾಡಿಸ್ಬೇಕು. ಯಾಕಂದ್ರೆ ಇಲ್ಲಿ ಕೂಲಿ ಕಾರ್ಮಿಕರು ಇರ್ತಾರೆ ರೀ, ಶಾಲಾ ಹುಡುಗರು ಅಡ್ಡಾಡ್ತಿರ್ತಾವೆ ಸರ್. 5:30 ನಾವು ವಾಚ್ ಮಾಡತ್ತದ್ರಿ. ಇದನ್ನು ಬೆಳಗ್ಗೆ 5:30 6 ಗಂಟೆ ನಾವು ವಾಚ್ ಮಾಡತ್ತದ್ದು ಸರ್. ಹಿಂಗೆ ಒಗದು ಹೋಗ್ತಾರೆ ರೀ ಸರ್. ಆಮೇಲೆ ಹಿಂದೆ ನೋಡ್ಬೋದ್ರಿ, ಹಿಂದೆ ನೀವು ಆ ಜಾಗ ನೋಡ್ಬೇಕಂದ್ರೆ ಅದು ಗುರ್ಲಿ ಲೇಔಟ್ ಏನೋ ಅಂತಾರ್ರಿ. ಅಲ್ಲಿ ಹೇಳ್ತಾರೆ, ಇಲ್ಲಿ ಸ್ಥಳೀಯರು ಎಳೆಮೇನವರು ಹೋರಾಟಗಾರರು ಏನು ಮಾಹಿತಿ ಕೊಟ್ಟಾರಂದ್ರೆ ಅಲ್ಲಿ ಗಾಂಜಾ ಸೇರ್ತಾ ಇರ್ತಾರೆ. ಈಗ ನೋಡ್ಬೋದು ಪಾಪ 112 ಅವರಿಗೆ ಕಾಲ್ ಮಾಡಿದ ತಕ್ಷಣ ಸ್ಥಳೀಯ ಬೀಟ್ ಸಿಬ್ಬಂದಿಗಳು ಕೂಡ ಬಂದು ಅದ್ರ ಬಗ್ಗೆ ನಾವು ಕ್ರಮವನ್ನು ತಗೋತೀವಿ, ಅವ್ರ ಮೇಲೆ ಕಂಪ್ಲೇಂಟ್ ರೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ಅದು ಆಗಲಿಲ್ಲ ಅಂದ್ರೆ ಅಬಕಾರಿ, ಯಾಕಂದ್ರೆ ನಾವು ವಿಡಿಯೋ ಮಾಡ್ಬೇಕಂದ್ರೆ ಸರ್ ಇವ್ರಿಗೆ ಇದು 2ನೇ ಸಲ ನಾವು ಹೇಳಿದ್ರಿ. ಒಂದು ಸಲನೂ ಹೇಳಿದ್ವು ಸರ್. ನಾವು 2ನೇ ಸಲ ಹೇಳೋದು, ನಾವು ಆಲ್ರೆಡಿ ಬಂದು ಹೇಳೋದು ಬೆಳಗ್ಗೆ ಮಾಡಬೇಡ್ರಿ ದಯವಿಟ್ಟು ಅಂತ ಹೇಳಿ ಇವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಸರ್. ಮಾಡ್ಕೊಂಡ್ರು ಇವ್ರು ಏನು ಮಾಡ್ತಾರೆ, ಬೇರೆದವ್ರ ಬಂದು ಫೋನ್ ಹಚ್ಚಿಸ್ತಾರೆ ರೀ. ಅದಕ್ಕೆ ನಾವು ನೇರವಾಗಿ ಬಂದದು ರೀ. ಅವ್ರು ಕೊಟ್ಟಿದ್ದು ಐತಿ ನಮ್ಮ ಕಡೆ. ಅಲ್ಲಿ ಹಿಂದೂ ಸರ ಇವರು ಎಳಮ್ಮೆ ಅವರು ಹೋರಾಟಗಾರ್ರಿ. ಇವರು ಒಂದು ಹೇಳಿದ್ರ ಅಲ್ಲಿ ಹಿಂದು ಗಾಂಜಾ ಸೇರ್ತಾ ಇರ್ತಾರೆ ಸರ್. ಹಿಂದಿನ ಜಾಗ ಅಲ್ಲಿ ಬ್ಲ್ಯಾಕ್ ಸೈಡ್ ರೀ. ನೀವು ಅಂದ್ರಿ ಬಂದಾರತ್ತ ಅಂದಾರ್ರಿ, ನೀವು ಬಂದಾರತ್ತ ಅಂದಾರ್ರಿ, ಬಂದಾರ ಹೊಡೆದಾರ್ರಿ, ಅಲ್ಲಿ ಹೇಳ್ಯಾರ್ರಿ. ಆದ್ರೂ ಇನ್ನ ಅಲ್ಲಿ ಬಿಟ್ಟಿಲ್ಲ ಹುಡುಗರು. ಈಗಾರು ಅವ್ರ ಮಗಳೇ ಆಗಲೇ ಮುಗಲೇ ಅಲ್ಲಿ ಬಂದ್ ಹೋಗೋದು ಮಾಡಿದ್ರ ಅನುಕೂಲ ಆಗತ್ತ ಅಂತ ಕೇಳ್ತೀವಿ. ಓಕೆ, ಥ್ಯಾಂಕ್ಸ್ ರೀ. ನೀವು ನಾವು ನೋಡಿ ಸಾರ್ವಜನಿಕರು ಸಪೋರ್ಟ್ ಮಾಡಿದಾಗ ಒಂದು ಸ್ವಚ್ಛ ನಮ್ಮ ಇದಾಗ ಸಮಾಜ ಆಗ್ತೈತ್ರಿ. ದಯವಿಟ್ಟು ಇಷ್ಟು ನಮ್ಮ KRS ಪಕ್ಷದ ಏನು ಸೈನಿಕರಿದ್ದಾರೋ ಅದೇ ತರನಾಗಿ ನಮ್ಮ ಪೊಲೀಸ್ ಇಲಾಖೆಗೂ ಒಂದು ಅವರು ಫೋನ್ ಹತ್ತಿದ ತಕ್ಷಣವೇ ಬಂದು ಇದ್ರ ಬಗ್ಗೆ ನಾವು ಕ್ರಮ ತಗೋತಂತ ಹೇಳಿದ್ರು. ಅವ್ರಿಗೂ ಕೂಡ ಈ ವಿಡಿಯೋ ಮುಖಾಂತರ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಮತ್ತೆ ಈ ತರ ಬಾಗಲಕೋಟೆಯಲ್ಲಿ ಯಾವುದೇ ಬಾರ್ ಆಗಲಿ, ಬಾರ್ ಅಂಡ್ ರೆಸ್ಟೋರೆಂಟ್ ಆಗಲಿ, ಬೆಳಗ್ಗೆ ಇದೇನು ನೀವು ತೆಗಿತಾ ಇದ್ರು ಅದನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕು. ಬಂದ್ ಮಾಡಲಿಲ್ಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ನಾವು ಬಂದ್ ಮಾಡಿಸೋದು ಹೆಂಗಂತ ನಮ್ಗೆ ಗೊತ್ತಿದೆ, ಅದನ್ನು ನಾವು ಮಾಡೇ ಮಾಡ್ತೀವಿ. ದಯವಿಟ್ಟು ವಿಡಿಯೋ ಮೂಲಕ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ಆಲ್ರೆಡಿ ಬಂದಿದ್ದಾರೆ, ಇವರಿಗೂ ಕೂಡ ನಾವು ಒಂದು ಸಂದೇಶವನ್ನು ಹೇಳ್ತಾ ಇದ್ದೀವಿ. ಇದು ಸಂಪೂರ್ಣವಾಗಿ ಬಾಗಲಕೋಟೆಯಲ್ಲಿ ಬಂದ್ ಆಗಬೇಕು. ಇಷ್ಟು ನಮ್ಮ ಬೇಡಿಕೆ. ಎಲ್ಲರೂ ಕೂಡ ನಮಸ್ಕಾರ.